ಹಲೋ ಗೈಸ್, ಅಸ್ಸಲಾಂ ವಲೈಕುಂ. ಇವತ್ತು ನಾವು ಒಂದು ಪೋಲಿಯೋ ಡ್ರಾಪ್ ಹಾಕ್ಲಿಕ್ಕೆ ಅಂತ ಹೊರಟದ್ದು. ಸೊ ನಾನು ಮನೆಯಿಂದ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೊರಟು ಸೀದಾ ಹೋದದ್ದು ನಾವು. ಅಂದ್ರೆ ಇಲ್ಲಿ ಮನೆಯಲ್ಲಿ ಯಾರಿಲ್ಲ, ನಾವೇ ಇರುವಂತದ್ದು. ಸೊ ಲಾಕ್ ಮಾಡಿ ನಾವು ಹೊರಟುವಾಗ ಸರ್ವಿಸ್ ಆಟೋ ಎಲ್ಲ ಸಿಗ್ತದೆ ಇಲ್ಲಿ. ಸೊ ಆಟೋ ಹತ್ತಿ ಹೋಗುವಂತದ್ದು. ಹೋಗಿ ಸೀದಾ ನಾನು ಹೋದದ್ದು ನನ್ನ ಸಿಸ್ಟರ್ ಮನೆಗೆ. ಅಲ್ಲಿ ಹೋಗಿ ಅವಳನ್ನ ಕರ್ಕೊಂಡು ಬಂದು ನಾವು ಅಂಗನವಾಡಿ ಕೇಂದ್ರಕ್ಕೆ, ಅವಳ ಮನೆ ಹತ್ರವೇ ಇರುವ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಪೋಲಿಯೋ ಡ್ರಾಪ್ ಹಾಕುವಂತದ್ದು. ಸೊ ಹಾಗೆ ನಾನು ಮತ್ತೆ ಜೈನ್, ಜಿವಾ ಇಬ್ಬರು ಕೂಡ ಹೊರಟು ಆಟೋದಲ್ಲಿ ಹೋದೆವು. ನಂಗೆ ನೆನಪಿಲ್ಲ, ತುಂಬಾ ವರ್ಷದ ನಂತರ ನಾನು ಪೋಲಿಯೋ ಡ್ರಾಪ್ ಹಾಕುವಂತದ್ದು. ನನ್ನ ಮಗಳಿಗೆ 2 ವರ್ಷ ಆಯ್ತು. ಇದಕ್ಕಿಂತ ಮೊದಲು ನಾನು ಪೋಲಿಯೋ ಡ್ರಾಪಿಗಿಂತ ಕರ್ಕೊಂಡು ಹೋದದ್ದು ನನಗೆ ನೆನಪಲ್ಲೇ ಇಲ್ಲ. ಅಂದ್ರೆ ವ್ಯಾಕ್ಸಿನ್ ಎಲ್ಲ ಇರುವಾಗ ಪೋಲಿಯೋ ಡ್ರಾಪ್ ಕೊಡ್ತಾರ ಏನು ಗೊತ್ತಿಲ್ಲ, ಬಟ್ ಹೋದದ್ದು ನಾನು ಇದು ಫಸ್ಟ್ ಟೈಮ್. ಅಂದ್ರೆ ಅವಳಿಗೆ 2 ವರ್ಷ ಆಯ್ತು. 2 ವರ್ಷ ಆಗುವಾಗ ಆದದಷ್ಟೇ ಮೊನ್ನೆ 17ಗೆ. ಇವತ್ತು 21st, ಇವತ್ತು ಸಂಡೇ ನಾವು ಹೋಗ್ತಾ ಇರುವಂತದ್ದು. ಈಗ ನಾನು ನೋಡಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ. ಅವಳ ಮನೆ ಇಲ್ಲೇ ಇರುವಂತದ್ದು. ಸೊ ಅಲ್ಲಿ ಹೋಗಿ ಅಲ್ಲಿಂದ ಪುನಃ ಹೀಗೆ ನಡ್ಕೊಂಡು ಬಂದು ನಾವು ಇಲ್ಲಿ ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕು. ಹೇಗೆ ಬಂದಿದ್ದೇವೆ ಅಲ್ಲಿಗೆ ಬರ್ಬೇಕು ಪುನಃ. ಅಲ್ಲಿ ಅವಳನ್ನ ಕರೆದು ಮತ್ತೆ ನಾನು ಹೋಗುವಂತದ್ದು ರಿಟರ್ನ್. ಪೋಲಿಯೋ ಅಂತ ಹೇಳಿದ್ರೆ ಅದೊಂದು ಸಾಂಕ್ರಾಮಿಕ ರೋಗ. ಈ ಪೋಲಿಯೋ ಸೋಂಕಿನಿಂದ ರಕ್ಷಿಸ್ಲಿಕ್ಕೆ ನಾವು ಈ ಪೋಲಿಯೋ ಡ್ರಾಪ್ ಅನ್ನ ಹಾಕಿಸುವಂತದ್ದು. ಇದು ಮೊದಲೇ ತುಂಬಾ ದಶಕಗಳಿಂದ ಹಿಂದೆ ಇರುವಂತಹ ಒಂದು ಲಸಿಕೆ. ಅಂದ್ರೆ ನನ್ನ ಸಿಸ್ಟರ್ಸ್ ಮಕ್ಕಳೆಲ್ಲ ಇರುವಾಗ ನಾನು ತುಂಬಾ ಸಲ ಹೋದ ನೆನಪುಂಟು. ಅಂದ್ರೆ ಇವಾಗ್ಲೇ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದು ಅಂದ್ರೆ ನಾವು ನಮ್ಮ ಮಕ್ಕಳದ್ದು ದೇಹವನ್ನ ಪೋಲಿಯೋದ ವಿರುದ್ಧ ಹೋರಾಡ್ಲಿಕ್ಕೆ ಕೂಡ ಈ ಪೋಲಿಯೋ ಡ್ರಾಪ್ ಯೂಸ್ ಆಗ್ತದೆ. ಸೊ ಹಾಗೆ 5 ವರ್ಷಕ್ಕಿಂತ ಕೆಳಗಿನ ಎಲ್ಲಾ ಮಕ್ಕಳು ಕೂಡ ಪೋಲಿಯೋ ಡ್ರಾಪ್ ಅನ್ನ ಹಾಕಿಸ್ಕೊಳ್ಬೇಕಾಗ್ತದೆ. ಇದು ಕರ್ನಾಟಕದಲ್ಲಿ, ಬೇರೆ ಕಡೆ ಇವತ್ತು ಉಂಟಾಗುತ್ತಿಲ್ಲ, ಇವತ್ತು ಕರ್ನಾಟಕದಲ್ಲಿ. ಹಾಗೆ ಪೋಲಿಯೋ ಡ್ರಾಪ್ ಹಾಕಿಸಿ ಆಯ್ತು. ನೀವು ನಿಮ್ಮ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕಿ ಪೋಲಿಯೋ ರೋಗದಿಂದ ಮಕ್ಕಳನ್ನ ರಕ್ಷಿಸಿ. ಥ್ಯಾಂಕ್ ಯು. ಬಾಯ್.